ವಿ ಪರಮೇಶ್ವರ್ ಭಟ್ರ ಹೆಸರು ಕೇಳದೇ ಇದ್ದವರೇ ಯಾರೂ ಇಲ್ಲ. ಪರಮೇಶ್ವರ್ ಭಟ್ರು ನನ್ನ ಪ್ರಕಾರ ಅವರು ಶಿವಮೊಗ್ಗ ಜಿಲ್ಲೆಯವರು. ಆದರೆ ಅವರು ಹೆಚ್ಚು ಗುರುತಿಸ್ಕೊಂಡಿರೋದು ಅವರು ದಕ್ಷಿಣ ಕನ್ನಡದವರಾಗ್ಬಿಟ್ಟಿದ್ದಾರೆ. ಅವರು ಕವಿಯಾಗಿಯೂ ವಿದ್ವಾಂಸರಾಗಿಯೂ ಪ್ರಾಧ್ಯಾಪಕರಾಗಿಯೂ ಎಲ್ಲವೂ ನಿಜ. ಆದರೆ ಅವರು ಎದೆ ಒಳಗಡೆ ನೋವಿತ್ತಲ್ಲ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಥವಾ ಮಾನಸಿಕ ಅಸ್ವಸ್ಥರಾಗಿ ಆ ಮಕ್ಕಳನ್ನು ಕೂಡ, ಹುಟ್ಟಿದ ಮಕ್ಕಳನ್ನು ಕೂಡ ತಾವೇ ತಮ್ಮ ಶಾಲೆಗೆ ಕರ್ಕೊಂಡೋಗಿ ಇಟ್ಕೊಂಡು ಅಲ್ಲಿ ಪಾಠ ಹೇಳಿ ಅವ್ರನ್ನ ಕೂರಿಸಿ ಅವ್ರಿಗೆ ತಿನ್ನಿಸೋದು, ಉಣಿಸೋದು, ಹುಚ್ಚಿದ್ರೆ ಹೇತ್ರೆ ಅದು ಒರೆಸೋದು ಮಾಡ್ತಾ ಇದ್ರಲ್ಲ ಪರಮೇಶ್ವರ್ ಭಟ್ರು. ಇವರು ನಮ್ಮನ್ನು ನಗಿಸ್ತಾ ಇದ್ರಲ್ಲ, ಆ ನಗುವಿನ ಹಿಂದೆ ಏನಿತ್ತು? ಪರಮೇಶ್ವರ್ ಭಟ್ರಲ್ಲಿ ಆ ಸಣ್ಣ ಬುದ್ಧಿ ಅಂತಾರಲ್ಲ, ನೀಚ ಬುದ್ಧಿ ಅಂತಾರೆ, ಅದು ಇರಲಿಲ್ಲ. ತಮ್ಮನ್ನು ತಾವು ಬರ್ನ್ ಮಾಡಿಕೊಂಡು ಸುಟ್ಟುಕೊಂಡು ಈ ನಾಡಿಗೆ ದುಡಿದಿದ್ದಾರೆ. ಮುಂದಕ್ಕೆ ವಿ ಪರಮೇಶ್ವರ ಭಟ್ರು. ವಿ ಪರಮೇಶ್ವರ ಭಟ್ರ ಹೆಸರು ಕೇಳದೇ ಇದ್ದವರೇ ಯಾರೂ ಇಲ್ಲ. ಕಾಳಿದಾಸನನ್ನು, ಭಾಸನನ್ನು, ಭವಭೂತಿಯನ್ನು ಒಂದು ಕೈನಲ್ಲಿ, ತೆಲುಗಿನಲ್ಲಿದೆ, ಒಂದೇ ಕೈನಲ್ಲಿ ಅಂತಂದರೆ ಒಬ್ಬ ವ್ಯಕ್ತಿ ಕನ್ನಡಕ್ಕೆ ತಂದು ಕೊಟ್ಟಂಥವ್ರು. ಇದು ಸಂಸ್ಕೃತದಿಂದ ಕಾವ್ಯ ಮೀಮಾಂಸೆಗಳನ್ನು ಪೂರ್ಣ ಕನ್ನಡಕ್ಕೆ ತಂದುಕೊಟ್ಟು ನಾನೇ ಬರೆದಿದ್ದೀನಿ. ನಿಮಗೆ ಸಂಸ್ಕೃತ ಬರದೇ ಇದ್ದರೆ ಸಂಸ್ಕೃತಕ್ಕೆ ಅಯ್ಯೋ ಸಂಸ್ಕೃತ ಬರಲಿಲ್ವಲ್ಲ, ನನ್ನ ಜೀವನವೇ ಹಾಳಾಯಿತು ಅನ್ನೋದಕ್ಕೆ ನೀವು ಕಾರಣ ಇಲ್ಲ. ಅದಕ್ಕೆ ಇಬ್ಬರು ಕಾರಣರು. ಸಂಸ್ಕೃತ ನೀವು ಬರದೇ ಇದ್ದರು ಕನ್ನಡದಲ್ಲೇ ಓದ್ಕೋಬೋದಾದ್ದು ಅಂದರೆ ಒಬ್ಬರು ಕೆ ಕೃಷ್ಣಮೂರ್ತಿಯವರು, ಇನ್ನೊಂದು ವಿ ಪರಮೇಶ್ವರ್ ಭಟ್ರು. ಅವರು ಎಲ್ಲ ಕಾವ್ಯ ಮೀಮಾಂಸೆ ಪುಸ್ತಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಇದು ಬಿಟ್ಟೋಯ್ತು ಆಗಿಲ್ಲ. ನೀವು ಸಂಸ್ಕೃತ ಕಲಿಬೇಕಾಗಿದ್ದಿಲ್ಲ, ಎಲ್ಲವನ್ನೂ ನೀವು ಕೆ ಕೃಷ್ಣಮೂರ್ತಿಯವರ ಪುಸ್ತಕಗಳು ನೀವು ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ಬೆಳಿಬೋದು. ಹಾಗೆ ಪರಮೇಶ್ವರ ಭಟ್ರು ಕಾಳಿದಾಸನ ಸಮಗ್ರ ಸಾಹಿತ್ಯ ತಂದ್ರಲ್ಲ. ತಾವೇ ಲೋನ್ ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ, ನಮ್ಮ ಪೈಯವರು ಬ್ಯಾಂಕ್ ಏನವುದು ಸಿಂಡಿಕೇಟ್ ಬ್ಯಾಂಕ್, ಅವರು ಇವನ್ನೇನು ನಿನ್ನ ಮನೆ ಅಡ ಇಡು, ನಿನ್ನ ಅದನ್ನು ಅಡ ಇಡು, ಇದನ್ನು ಅಡ ಇಡು ಅಂತ ಹೇಳಿಲ್ವಲ್ಲ ಅವರು. ಯಾರು ಮಾಡಿದ್ದಾರೆ? ಕರ್ನಾಟಕದಲ್ಲಿ ಒಂದು ಬ್ಯಾಂಕು ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಈ ಥರ ಮಾಡಬೇಕು ಅಂದರೆ ನಾವು ನಿಮಗೆ ಊರೇಗೋಲೋ ಅಥವಾ ಇದಾಗಿ ಭುಜವಾಗಿ ಇರ್ತೀವಿ ಅಂತ ಹೇಳಿದವ್ರು ಯಾರು? ಆ ಕಡೆ ಪೈ ಫ್ಯಾಮಿಲಿಯವರು ಪರಮೇಶ್ವರ ಭಟ್ರು. ಪರಮೇಶ್ವರ ಭಟ್ರು ನನ್ನ ಪ್ರಕಾರ ಅವರು ಶಿವಮೊಗ್ಗ ಜಿಲ್ಲೆಯವರು. ಆದರೆ ಅವರು ಹೆಚ್ಚು ಗುರುತಿಸ್ಕೊಂಡಿರೋದು ಅವರು ದಕ್ಷಿಣ ಕನ್ನಡದವರಾಗ್ಬಿಟ್ಟಿದ್ದಾರೆ. ಹೌದು. ಯಾಕೆಂದರೆ ಅಲ್ಲಿದ್ದರು, ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿದ್ದರು. ಆದರೆ ಪರಮೇಶ್ವರ ಭಟ್ರು ನೋಡಲಿಕ್ಕೆ ಎಲ್ಲವನ್ನೂ ಹಾಸ್ಯ ಮಾಡೋರು, ತಮಾಷೆ ಮಾಡೋರು. ಅವರು ಕವಿಯಾಗಿಯೂ ವಿದ್ವಾಂಸರಾಗಿಯೂ ಪ್ರಾಧ್ಯಾಪಕರಾಗಿಯೂ ಎಲ್ಲವೂ ನಿಜ. ಆದರೆ ಅವರು ಎದೆ ಒಳಗಡೆ ನೋವಿತ್ತಲ್ಲ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನಗೂ ಕೂಡ ಅವರು ಭಾಮೈದ ಆದಂಥ ಡಾಕ್ಟರ್ H.K. ರಂಗನಾಥ್ ಅವರು ಬರೆಯೋವರೆಗೂ ಅವ್ರಿಗೆ ಅಂಥ ದುಃಖ ಮಡುಗೊಟ್ಟು ಹಾಗೆ ಅದು ಇತ್ತಂತ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಸ್ವತಃ ಅವ್ರ ಮನೆಯವರು ಅಸ್ವಸ್ಥರಾಗಿ ಅಥವಾ ಮಾನಸಿಕ ಅಸ್ವಸ್ಥರಾಗಿ ಆ ಮಕ್ಕಳನ್ನು ಕೂಡ, ಹುಟ್ಟಿದ ಮಕ್ಕಳನ್ನು ಕೂಡ ತಾವೇ ತಮ್ಮ ಶಾಲೆಗೆ ಕರ್ಕೊಂಡೋಗಿ ಇಟ್ಕೊಂಡು ಅಲ್ಲಿ ಪಾಠ ಹೇಳಿ ಅವ್ರನ್ನ ಕೂರಿಸಿ ಅವ್ರಿಗೆ ತಿನ್ನಿಸೋದು, ಉಣಿಸೋದು, ಹುಚ್ಚಿದ್ರೆ ಹೇತ್ರೆ ಅದು ಒರೆಸೋದು ಮಾಡ್ತಾ ಇದ್ರಲ್ಲ ಪರಮೇಶ್ವರ್ ಭಟ್ರು. ಇವರು ನಮ್ಮನ್ನು ನಗಿಸ್ತಾ ಇದ್ರಲ್ಲ, ಆ ನಗುವಿನ ಹಿಂದೆ ಏನಿತ್ತು? ಪರಮೇಶ್ವರ್ ಭಟ್ರು ಕವಿಯಾಗಿ ಇಷ್ಟು ಅನುವಾದ ಮಾಡಿದ್ದಾರೆ. ಬಂದಿದೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದಕ್ಕೆ ಬಂದಿದೆ, ಅವರಿಗೆ ಅನುವಾದ ಪ್ರಶಸ್ತಿ ಬಂದಿದೆ ಅಂತ ಕೇಳಿದ್ದೀನಿ. ಸಮ್ಮೇಳನ ಅಧ್ಯಕ್ಷ ಮಾಡಿದಾರ, ಮಾಡಲಿಲ್ಲ ಅಂತ ಅಂದಾಗ ಅವ್ರು ಯಾರೋ ಹೇಳಿದ್ದು ನನಗೆ, ಮನೆಯಲ್ಲಿ ಯಾವುದೋ ಪತ್ರಕರ್ತರು ಅವರು ಇವರು ನಿಮ್ಮಂಥವ್ರು ಎಲ್ಲ ಹೋಗಿ ಅವನ್ನ ಸಂದರ್ಶನ ಮಾಡುವಾಗ ಹುಷಾರ್ ಅಂತ ಯಾವ ಮಾತುಗಳನ್ನು ಆಡಬಾರ್ದು, ನನಗಿಂತ ದೊಡ್ಡವರಿದ್ದಾರೆ ಅಂತ ಹೇಳಿದಂಥವ್ರು ಪರಮೇಶ್ವರ್ ಭಟ್ರು. ಅವರು ದೊಡ್ಡವರು, ಅವೆಲ್ಲ ಮಾತಾಡಬಾರ್ದು ನಾವು. ಯಾರೇ ಹೇಳ್ತಾರೆ ಬಂದರೆ ನನಗೆ ಬರಲಿ ಅನ್ನೋರು, ನನ್ನ ಹೆಸರು ಹೇಳಿಲ್ವಲ್ಲ ಅನ್ನೋರು, ಹೆಸರು ಹೇಳ್ಸೋದಕ್ಕೆ ಪ್ರಯತ್ನ ಪಟ್ಟವರು ಬೇಕಾಷ್ಟು ಜನ ಇದ್ದಾರೆ. ಅದಕ್ಕಾಗಿ ತಂಡ ಕಟ್ಕೊಂಡವರು, ಅವರಿಂದ ಉದೋ ಅನ್ನೋರು, ಹಿಂದಿನ ದಿನ ಸನ್ಮಾನ ಮಾಡ್ದಂಗೆ ಮಾಡಿ ನ್ಯೂಸ್ ಮಾಡ್ಕೊಳ್ಳೋರು. ಪರಮೇಶ್ವರ ಭಟ್ರಲ್ಲಿ ಆ ಸಣ್ಣ ಬುದ್ಧಿ ಅಂತಾರಲ್ಲ, ನೀಚ ಬುದ್ಧಿ ಅಂತಾರೆ, ಅದು ಇರಲಿಲ್ಲ. ಮಂಗಳ ಗಂಗೋತ್ರಿ ಅಂತ ಹೆಸರಿಟ್ರು.
ಅದು ಅಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆದು ಮಾನಸ ಗಂಗೋತ್ರಿ ಅಪ್ಪಟ ಕುವೆಂಪು ಅವರ ಶಿಷ್ಯರು. ಅವ್ರ ಬಗ್ಗೆ 4 ವಾಲ್ಯೂಮ್ನಲ್ಲಿ ಬರೆದಿದ್ದಾರೆ ವಿಮರ್ಶೆ ಪುಸ್ತಕನ ಪರಮೇಶ್ವರ ಭಟ್ರು. 4 ವಾಲ್ಯೂಮ್ ಇದೆ, ಎಲ್ಲ ವಿಮರ್ಶೆ ಇದ್ದಾನೆ. ಅವನು ಅಧ್ಯಯನ ಮಾಡಿ ಕವಿಯಾಗಿ ಅವನು ಹೇಗೆ ಅರ್ಥೈಸಿದ್ದಾರೆ ಅನ್ನೋದು ನೀವು ನೋಡಬೇಕು. ಪರಮೇಶ್ವರ ಭಟ್ರು ಜವರೇಗೌಡರ ಕವಿ ಅಲ್ಲ, ಅಮನಾಯಕರ ಕವಿ ಅಲ್ಲ, ನಾನು ಹೇಳ್ತಾರೆ ನಿಮಗೆ. ಆದರೆ ಪರಮೇಶ್ವರ ಭಟ್ರು ಅವರ ನೇರವಾಗಿ ಅವ್ರ ಪುಸ್ತಕ ಅರ್ಪಣೆ ಮಾಡಿದ್ದಾರೆ. ಯಾವುದು ಅಂತ ನನಗೆ ನೆನಪರ್ತಾ ಇಲ್ಲ. ಆ ಪುಸ್ತಕ ಒಂದಿದೆ, ಅದು ಕುವೆಂಪು ಗುರುವಿಗೆ ನನ್ನ ಕಿರುಕಾಣಿಕೆ ಅಂಥೇಳಿ 1-2-3 ಪದ್ಯ ಅವರೇ ಸ್ವಂತ ಬರೆದು ಅವ್ರಿಗೆ ಅರ್ಪಣೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಅಧ್ಯಯನ ಅವರು ಇದು ಹೇಳಿದ್ನಲ್ಲ ಈಗ, ಶಿವರುದ್ರಪ್ಪ ಅವರು, ಆಮೇಲೆ ಇಲ್ಲಿ ಜವರೇಗೌಡರು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಶಿವರುದ್ರಪ್ಪ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಹಿರೇಮಠ ಕಟ್ಟಿದ್ದು. ಅವರು ಕುವೆಂಪು ಶಿಷ್ಯರಲ್ಲ, ಅವರು ಪಾವಟೆ ಅವ್ರ ಶಿಷ್ಯರು. ಕುವೆಂಪುಗೆ ಸರಿಸಮಾನವಾಗಿ ನಿಲ್ಬೋದಾದವರು ಗವರ್ನರೂ ಆಗಿದ್ದರು ಪಾವಟೆ ಅವರು, ಡಾಕ್ಟರ್ ಪಾವಟೆ ಅವರು. ಅವ್ರು ಇಲ್ಲದೇ ಇದ್ದರೆ ಕರ್ನಾಟಕ ಅಧ್ಯಯನ ಪೀಠ ವಿಶ್ವವಿದ್ಯಾನಿಲಯ ಆಗ್ತಾನೇ ಇರಲಿಲ್ಲ. ಹಾಗೆ ಮಂಗಳ ಗಂಗೋತ್ರಿಯನ್ನು ಉಳಿಸಿದ್ದು ಪರಮೇಶ್ವರ ಭಟ್ರು. ನೀವು ಮನಮೋಹನ್ ಸಿಂಗ್ ಹೆಸರಿಟ್ಕೊಳ್ಳಿ, ನಿಮ್ಮ ತಂದೆಯವ್ರ ಹೆಸರಿಟ್ಕೊಳ್ಳಿ, ತಾತನ ಹೆಸರಿಟ್ಕೊಳ್ಳ್ರಿ, ಇವ್ರು ಏನ್ರಿ ಆಗಿದ್ದಾರೆ? ಉಳಿಸಿರೋವ್ರ ಹೆಸರೇ ಇಲ್ವಲ್ರಿ. ಪರಮೇಶ್ವರ ಭಟ್ರು ಶಿವರುದ್ರಪ್ಪನವ್ರ ಹೆಸರಿಟ್ಟಿದ್ದೀರಾ ಬೆಂಗಳೂರು ಯೂನಿವರ್ಸಿಟಿಗೆ, ನಿಮ್ಮ ಮನಮೋಹನ್ ಸಿಂಗ್ ಯಾಕೆ ಹೆಸರಿಟ್ರಿ? ನಾನು ಇವಾಗ ನೇರವಾಗಿ ಕೇಳ್ತಾ ಇದ್ದೀನಿ. ಏನು ರಾಜಕೀಯ ಇವ? ಶಿವರುದ್ರಪ್ಪನೇನು ಪಗಡೆ ಆಡಿದ್ದಾರ, ಚದುರಂಗ ಆಡಿದ್ದಾರ, ಕವಡೆ ಆಡಿದ್ದಾರ? ಏನ್ರಿ ಅರ್ಥ? ಆ ಯೂನಿವರ್ಸಿಟಿಗೆ ಆ ಹೆಸರಿಟ್ಟವ್ರು ಯಾರು? ನರಸಿಂಹಯ್ಯ ಅವರು ಕೇಳ್ಕೊಂಡಿದ್ದಕ್ಕೆ ನಾನು ಕುವೆಂಪು ಕೇಳಿ ವಿಚಾರ ಮಾಡಿ ಎಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು GSS ಶಾರ್ಟ್ ಫಾರ್ಮನ್ನು GSS ಅಂತಲೇ ಕರೀತಾ ಇದ್ದಿದ್ದವು. ಆ ಮನುಷ್ಯನ ಹೋಗಿ ಅದಕ್ಕೆ ಆ ಥರ ಹೆಸರಿಟ್ರಲ್ಲ, ಜ್ಞಾನ ಗಂಗೋತ್ರಿ ಅಂತ ಅದಿತ್ತಲ್ಲ, ಜ್ಞಾನ ಭಾರತಿ ಅಂತ ಹೆಸರಿಟ್ರು. ಅವರು ಪರಮೇಶ್ವರ ಭಟ್ರಲ್ಲಿ ಮಂಗಳ ಗಂಗೋತ್ರಿ ಅಂತ ಹೆಸರಿಟ್ರು. ಇಲ್ಲಿ ಮಾನಸ ಗಂಗೋತ್ರಿ ತಾಯಿ ಮನೆ. ಇವ್ರನ್ನ ಯಾರನ್ನೂ ನೆನೆದೇ ಇದ್ದಂಗೆ ಮಾಡ್ತಾ ಇದ್ರಲ್ರಿ ರಾಜಕಾರಣಿಗಳು. ಏನು ಕೊಡುಗೆ ದುಡ್ಡು ಕೊಟ್ಬಿಟ್ಟಿದಾರ ಹೋಗಲಿ, ಬೆಂಗಳೂರು ಯೂನಿವರ್ಸಿಟಿ ಮಾಡಿ ಅಂತ ಏನಾರು. ಮನಮೋಹನ್ ಸಿಂಗ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ದೊಡ್ಡ ಅರ್ಥಶಾಸ್ತ್ರಜ್ಞರು, ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅರ್ಥಶಾಸ್ತ್ರಜ್ಞರು. ದೇಶ ವಿದೇಶದಲ್ಲಿ ಅವ್ರದ್ದೇ ಆದ ತೂಕ ಇದೆ. ಪ್ರಧಾನಮಂತ್ರಿಯಾಗಿ ಏನು ಮಾಡಿದ್ರೋ ಬಿಟ್ಟರೋ ನನಗೆ ಬೇಕಿಲ್ಲ ಅದು. ಅದೇ ಅವ್ರ ಹೆಸರನ್ನು ತಂದು ಇಲ್ಲಿಡೋದಕ್ಕೆ ನರಸಿಂಹಯ್ಯನವ್ರು ಏನಾಗಿದ್ರು ಸುಮ್ಮನೆ ಸಹಜವಾಗಿ ಕೇಳ್ತೇನೆ. ನಂಜುಂಡಪ್ಪನವ್ರು ಏನಾಗಿದ್ರು? ನಂಜುಂಡಪ್ಪನವ್ರು ಬೆಳೆಸ್ತವ್ರಲ್ಲಿ ಒಬ್ಬರು ಅವರು. ಕರ್ನಾಟಕದ ರಾಜಕಾರಣ ಇದು ತಪ್ಪು. ಈ ಕ್ರಮ ಈ ರಾಜಕಾರಣಿಗಳು ಮಾಡ್ತಾ ಇರೋದು ನನಗೆ ನನ್ನ ಹೇಳಲೇಬೇಕಾದ ನನ್ನ ಧ್ವನಿ ಇದು, ಒಂಟಿ ಧ್ವನಿ ಏನು ಕಡೆ ತಪ್ಪು. ಅಲ್ಲಿರೋರು ಸುತ್ತಮುತ್ತ ಇರೋರು ಅಲ್ಲೂ ಇದಾರಲ್ಲ ಬುದ್ಧಿವಂತರು, ಮಂತ್ರಿ ಮಾನ್ಯರು ಸಂಪುಟದಲ್ಲಿ. ಆಮೇಲೆ ಬಹುತೇಕ ಜನ ಈ ನಮ್ಮ GSS ಆಗ್ಬೋದು, ನರಸಿಂಹಯ್ಯನವರಾಗ್ಬೋದು, ಇವರ ಗರಡಿಯಲ್ಲಿ ಬೆಳೆದವರು ಇದ್ದಾರೆ ಅಲ್ವಾ? ಕಲಾವಿದರು ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಎಲ್ಲರೂ ಎಷ್ಟು ಕಟ್ಟಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ ನರಸಿಂಹಯ್ಯ ಅವರು. ಕವಿಯಾಗಿ ರಾಷ್ಟ್ರಕವಿಯಾಗಿ ನೀವು ಇಡೋದೇ ಆಗಿದ್ದರೆ ಶಿವರುದ್ರಪ್ಪನವ್ರಿಗೆ ಗೌರವ ಸಲ್ಲಿಸ್ಬೋದಾಗಿತ್ತಲ್ಲ. ಅಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಹೆಸರಿಟ್ಟಿದ್ದಾರಲ್ಲ, ಮಾಡ್ಬೋದಾಗಿತ್ತಲ್ಲ. ಎಲ್ಲವೂ ರಾಜಕೀಕರಣ, ಎಲ್ಲ ರಾಜಕೀಕರಣ ಆಗ್ಬಿಟ್ಟು ಪರಮೇಶ್ವರ ಭಟ್ರಿಗೆ ಅವ್ರು ಮಾಡಿರೋ ಕೊಡುಗೆಗೆ ಅದು ಉಳಿದಿದೆ ಚಿರಸ್ಥಾಯಿಯಾಗಿ. ಯಾವತ್ತಿಗೂ ಕೂಡ ಅವರ ಸಂಪುಟಗಳು ಕನ್ನಡದ ಮನೆಗಳಲ್ಲಿ ಇರ್ತವೆ, ಗ್ರಂಥಾಲಯದಲ್ಲಿ ಇದ್ದೇ ಇರ್ತಾರೆ, ತೆಗೆದುಹಾಕಕ್ಕಾಗಲ್ಲ. ನಿಮಗೆ ಸಂಸ್ಕೃತ ಕಲಿದೇ ಇರು ಕತ್ತೆ ಬಾಲ. ಕಾಳಿದಾಸನ ನೀವು ಅಧ್ಯಯನ ಮಾಡಬೇಕು ಅಂದರೆ ಪರಮೇಶ್ವರ ಭಟ್ರು ಓದಿದ್ರೆ ಸಾಕು. ಭಾಸನನ್ನು, ಭವಭೂತಿಯನ್ನು, ಎಲ್ಲರೂ ನಾನು ಹೇಳ್ತಲ್ಲ, ಸಂಸ್ಕೃತಕ್ಕೆ ನೀವು ನಿಮ್ಮ ಸಮಯವನ್ನು, ನಿಮ್ಮ ಜೀವನವನ್ನು ನೀವು ಇದು ಮಾಡ್ಕೋಬೇಕು. ಕಲ್ತ್ರೆ ಏನು ತಪ್ಪೇನಿಲ್ಲ, ನಾನೇನು ಬೇಡ ಅನ್ನಲ್ಲ. ಆದರೆ ಆ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸ ಹಿಂದಿಯಿಂದ ಆಗಿಲ್ಲ, ಹಿಂದಿಯಿಂದ ಎಲ್ಲವನ್ನು ಹಿಂದಿಯಿಂದ ಯಾರು ತಂದಿಲ್ಲ, ಇವರು ಮಾಡಿದ್ದಾರೆ. ನಿಜವಾಗಿ ಇದು ಸರ್ಕಾರ ಮಾಡೋ ಕೆಲಸ ಅಲ್ವಾ, ವ್ಯಕ್ತಿ ಅಲ್ಲ. ಒಂದೊಂದು ಅಕಾಡೆಮಿಗಳು, ಒಂದೊಂದು ಸಂಸ್ಥೆಗಳು ಮಾಡಬೇಕಾದ ಕೆಲಸ ಮಾಡಿಲ್ಲ. ಏನೇ ಇರಲಿ, ಪರಮೇಶ್ವರ ಭಟ್ರಲ್ಲಿದ್ದ ಹಾಸ್ಯ ಪ್ರಜ್ಞೆ, ಕವಿಯಾಗಿ ದೊಡ್ಡವರು, ವಿದ್ವಾಂಸರಾಗಿಯೂ ದೊಡ್ಡವರವರು, ಬಹುಭಾಷಾ ಸಂಪತ್ತಿದ್ದಂಥವರು. ಸ್ವತಃ ಅವರು ಎಷ್ಟು ಪುಸ್ತಕ ಕಾವ್ಯ ಸಂಕಲನಗಳನ್ನು ಬರೆದಿದ್ದಾರೆ. ಮುಕ್ತಕಗಳು ಅಂತ ಅದಕ್ಕೆ ಹೆಸರು. ನಾವು ಚುಟುಕ ಅಲ್ಲ, ಅದು ಚುಟುಕ ಬರೆದಿಲ್ಲ ಅವರು, ಮುಕ್ತಕಗಳು ಅಂತಿದೆ. ಅದ್ಭುತವಾದ ಮುಕ್ತಕಗಳನ್ನು ಪರಮೇಶ್ವರ ಭಟ್ರು ಬರೆದಿದ್ದಾರೆ. ಅವರ ಎಲ್ಲ ಸಾಹಿತ್ಯ
ಕನ್ನಡಿಗರಿಗೆ ಈಗಲೂ ಕೂಡ ಸಿಗುವ ಹಾಗೆ ಮಾಡಬೇಕು ಸರ್ಕಾರ. ಕೈಗೆಟಕುವ ಬೆಲೆಯಲ್ಲಿ. ಹಾಂ, ಇದು ನನ್ನ ಉದ್ದೇಶ. ಹಾಗಾಗಿ ಪರಮೇಶ್ವರ್ ಭಟ್ರು ತಮ್ಮ ಬೇಂಟ ಏನಂತಂದರೆ, ಅದೇನೋ ನೆನ್ನೆನೋ ಮೊನ್ನೆನೋ ಒಂದು ನೋಡಿದೆ, ಒಬ್ಬ ತಾಯಿ ಅದೇನೋ ಕಾರಿನಲ್ಲೋ ಟ್ರೈನಲ್ಲೋ ಹತ್ಕೊಂಡ್ಬಿಟ್ಟಾಗ ಆ ಮಗ, ಅವನು 24 ವರ್ಷ ಮಗನ್ನ ಮೊದಲು ಆಚೆಗೆ ತಳ್ಳಿಬಿಟ್ಟು ಅವಳು ಸತ್ತೋಗಿದ್ದಾಳೆ. ಅಂಥವರು ಪರಮೇಶ್ವರ್ ಭಟ್ರು. ತಮ್ಮನ್ನು ತಾವು ಬರ್ನ್ ಮಾಡಿಕೊಂಡು ಸುಟ್ಟುಕೊಂಡು ಈ ನಾಡಿಗೆ ದುಡಿದಿದ್ದಾರೆ. ಆದರೆ ಕನ್ನಡಿಗರು ಅದನ್ನು ನೆನಪಿಸ್ಕೊಳ್ಳೋದು, ಅವ್ರ ಜಾತಿಯಿಂದ ನೀವು ಪರಮೇಶ್ವರ್ ಭಟ್ರು ಆಗಿದ್ದೆ ಹೇಳೋದಾದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ.